ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಸಿಹಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಟೊಮ್ಯಾಟೊ, ಸಿಹಿ ಕುಂಬಳಕಾಯಿ. ಒಂದು ಬಾಣಲೆಗೆ 4ರಿಂದ 5 ಟೀ ಸ್ಪೂನ್ ಆಯಿಲನ್ನು ಹಾಕ್ಕೋಬೇಕು. ಆಯಿಲ್ ಕಾಯೋವರೆಗೂ ಕಾದ ನಂತರ ಸಾಸಿವೆ, ಜೀರಿಗೆ, ನಂತರ ಬೆಳ್ಳುಳ್ಳಿಯನ್ನು ಹಾಕೋಬೇಕು. ಬೆಳ್ಳುಳ್ಳಿ ಕಂದು ಬಣ್ಣ ಬರೋವರೆಗೂ ರೋಸ್ಟ್ ಮಾಡಬೇಕು. ಬೆಳ್ಳುಳ್ಳಿ ಯಾವಾಗ ಬೆಂದು ರೋಸ್ಟ್ ಆಗುತ್ತೋ ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ಬಾಯಿಗೆ ತಿನ್ನಬೇಕಾದ್ರೂ ಅದು ಸ್ಪೈಸಿಯಾಗಿ ಕರಮ್ ಅಂತ ಸಿಗುತ್ತೆ. ಇಲ್ಲ ಅಂದರೆ ಹಸಿ ಇದ್ದರೆ ತಿನ್ನಲಿಕ್ಕೆ ಚೆಂದ ಆಗೋದಿಲ್ಲ. ಹಾಗಾಗಿ ಬೆಳ್ಳುಳ್ಳಿಯನ್ನು ಚೆಂದ ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಂತರ ಅದೇ ರೀತಿ ನಾವು ಒಣಮೆಣಸಿಕಾಯನ್ನು ಹಾಕ್ಕೊಂಡು ಅದು ಕೂಡ ಒಂದು 5 ನಿಮಿಷ ರೋಸ್ಟ್ ಮಾಡೋಣ. ಆವಾಗ ಅದು ಕೂಡ ಬಾಯಿಗೆ ತಿನ್ನೋದಕ್ಕೆ ತುಂಬ ಚೆಂದ ಅನ್ನತ್ತೆ. ನಾನು ಬ್ಯಾಡಗಿ ಮೆಣಸಿಕಾಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಖಾರ ಇರಲ್ಲ, ತಿನ್ನಬೇಕಾದ್ರೆ ತುಂಬ ಚೆಂದ ಅನಿಸುತ್ತೆ. ನಂತರ ಇದಕ್ಕೆ ಕರಿಬೇವು ಹಾಕ್ಕೊಂಡು 1 ಸೆಕೆಂಡ್ ನನಗೆ ರೋಸ್ಟ್ ಮಾಡ್ಕೊಳ್ಳೋಣ. ಮುಂಚೆನೇ ಹಾಕೋದು ಬೇಡ ಕರಿಬೇವು, ಯಾಕೆಂದರೆ ತುಂಬ ಸೀದಿ ಚೆಂದ ಅನಿಸಲ್ಲ. ಸೊ ಇವಾಗ ಹಾಕಿದ್ರೆ ಅದರ ಟೇಸ್ಟು ಘಮ ಅನ್ನೋದನ್ನು ಬಿಡುತ್ತೆ. ಘಮ ತುಂಬ ಚೆಂದ ಬರುತ್ತೆ. ಹೀಗೆ ಫ್ರೈ ಮಾಡ್ಕೊಳ್ಳೋಣ ಒಂದು 5 ಸೆಕೆಂಡು. ಈಗ ಫ್ರೈ ಆಗಿರೋದಕ್ಕೆ ಸಿಹಿ ಕುಂಬಳಕಾಯಿಯನ್ನು ಹಾಕ್ಕೊಳ್ಳೋಣ. ಸಿಹಿ ಕುಂಬಳಕಾಯಿನ ಹಾಕ್ಕೊಂಡು 1 ಸೆಕೆಂಡು ಫ್ರೈ ಮಾಡೋಣ. ಅಂದರೆ ಈಗ ನಾವು ಹಾಕಿದ್ದೀವಲ್ಲ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಅದೆಲ್ಲ ನೀಟಾಗಿ ಅದಕ್ಕೆ ಮ್ಯಾಗ್ನೇಟ್ ಆಗಬೇಕು. ಹಾಗೆ ನಾವು ನೀಟಾಗಿ 1 ಸೆಕೆಂಡು ಕೈ ಆಡಿಸೋದ್ರಿಂದ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗುತ್ತೆ. ಸೊ ಈಗ ಮಿಕ್ಸ್ ಮಾಡಿದ್ಮೇಲೆ ಒಂದು 10 ನಿಮಿಷ ಇದನ್ನು ಹೀಗೇ ಸ್ಟೀಮಲ್ಲಿ ಬಿಡೋಣ ಬೇಯೋದಕ್ಕೆ. ನಂತರ ಸ್ವಲ್ಪ ಫ್ರೈ ಆಗಿರೋದಕ್ಕೆ ಅರಿಶಿಣದ ಪುಡಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಟೊಮೊಟೊ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಬೆಂದಿದೆಯಾ ಅಂತ ನೋಡೋಣ. ನೋಡಿ ಬೆಂದಿದೆ ಈಗ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಹಾಕಿದರೆ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತದೆ.